ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಪವಿತ್ರ ಗೌಡ ಅವರ ಈ ಒಂದು ಹೊಸ ಬೆಳವಣಿಗೆ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿ, ನೀವು ಆಗಿನ ನೋಡಿರುವಂತಹ ಪವಿತ್ರ ಗೌಡ ಅವರು ಬೇರೆ ಆಗಿರಬಹುದು, ಈಗ ಇರುವಂಥ ಪವಿತ್ರ ಗೌಡ ಅವರು ನೆನೆಸ್ಕೊಂಡ್ರೆ ನಿಮಗೆ ಏನು ಅನಿಸುತ್ತೆ? ಈಗ ಇವತ್ತಿಗೆ ಅವ್ರಿಗೆ ನನ್ನ ಜೊತೆ ಕಾಂಟ್ಯಾಕ್ಟ್ ಇಲ್ಲ. ನಾನು ಆ್ಯಕ್ಚುಲಿ ನಮ್ಮದು ಆಶಿಕಿ ಫಸ್ಟ್ ಟೈಮಲ್ಲಿ ಸುಮಾರು ಜನನ ಇಂಟರ್ವ್ಯೂ ಮಾಡಿದ್ವಿ. ಅದರಲ್ಲಿ ಸುಮಾರು ಜನ ಸಂಗೀತ ಭಟ್ಟು ಇನ್ನೊಂದಷ್ಟು ಜನ ಸೆಲೆಕ್ಟ್ ಆಗಿದ್ದರು. ಸಮ್ ರೀಸನಿಂದ ಅವರು ಕ್ಯಾನ್ಸಲ್ ಆಯಿತು. ಬಟ್ ಪವಿತ್ರ ಗೌಡ ಫೈನಲ್ ಆಯಿತು. ಪವಿತ್ರ ಗೌಡ ಫೈನಲ್ ಆದಾಗ ಒಂದು 2017-18 ಅವಾಗ ಆಶಿಕಿ 3 ಅಂತಿತ್ತು, ಇವಾಗ ಆಶಿಕಿ ಇದೆ ಅದು. ಸೊ ಆವಾಗ ಅವರು ಎಲ್ಲ ಕಂಪ್ಲೀಟಾಗಿ ನಮ್ಮ ಕತೆ ಒಪ್ಕೊಂಡು ಈಚ್ ಆ್ಯಂಡ್ ಎವ್ರಿ ಸೀನ್, ನಾನು ಯಾರಿಗೇ ಆಗಲಿ ಸುಮ್ಮನೆ 1 ಲೈನ್ ಕತೆ ಹೇಳಲ್ಲ, ಈಚ್ ಆ್ಯಂಡ್ ಎವ್ರಿ ಸೀನ್, ಈಚ್ ಆ್ಯಂಡ್ ಎವ್ರಿ ಡೈಲಾಗ್ನ ನಾನು ಅವ್ರಿಗೆ ಹೇಳಿರ್ತೀನಿ. ಅದಕ್ಕೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಅವ್ರು ಏನು ರೆಮ್ಯುನರೇಷನ್ ಮಾತಾಡಿರ್ತೀವೋ ಎಲ್ಲದಕ್ಕೂ ಅಕ್ಸೆಪ್ಟ್ ಆದಮೇಲೆ ಅವ್ರು ನಮ್ಮ ಸಿನಿಮಾಗೆ ಇದ್ದಾರೆ, ಒಳಗಡೆ ಬಂದಿದ್ದಾರೆ ಅಂತ ನಾವು ತೀರ್ಮಾನಕ್ಕೆ ಬರ್ತೀವಿ. ಆ್ಯಸ್ ಎ ಡೈರೆಕ್ಟರ್ ಓಕೆ, ಯಾಕಂದರೆ ಒಂದು ಒಳ್ಳೆ ಲುಕ್ ಇತ್ತು ಹುಡುಗಿಗೆ, ಒಳ್ಳೆ ಕಲರ್ ಇತ್ತು, ನಂಗೆ ಇಷ್ಟ ಆಯಿತು. ಅದರಲ್ಲೂ ಎಸ್ಪೆಷಲಿ ಗೌಡ್ರು ಹುಡುಗಿ ಒಂದು ಸಣ್ಣ ಇದು ಕೂಡ ಇತ್ತು. ಸೊ ಹಾಗಾಗಿ ಆ ಹುಡುಗಿನ ತೊಗೊಂಡ್ವಿ, ಎಲ್ಲ ಫೈನಲ್ ಆಯಿತು. ನಾಳೆ ಶೂಟ್ ಹೊರಡಬೇಕು ನಾವು. ಸೊ 2 ಡೇಸ್ ಶೂಟ್ ಇದೆ. 2 ಡೇಸಲ್ಲಿ ಕೈಗೆಲ್ಲ ಒಂದು ಮದುವೆ ಹೆಣ್ಣು ಓಡೋಗುವಂಥ ಒಂದು ಮಂಟಪದಿಂದ ಓಡೋಗುವಂಥ ಒಂದು ಸೀನ್ ಇದ್ದಿದ್ದರಿಂದ ಅದು ಕಂಪ್ಲೀಟ್ ಸಿನಿಮಾನೇ ಆಗಿತ್ತದು. ಸೊ ಹಾಗಾಗಿ 2 ಕೈಗೆ ಮೆಹಂದಿ ಇರಬೇಕಿತ್ತು. 2 ಕೈಗೆ ಮೆಹಂದಿ ಹಾಕ್ಸೋಕ್ಕೆ ಅವರೇನೆ ಕಮರ್ಷಿಯಲ್ ಸ್ಟ್ರೀಟಿಗೆ ಬನ್ನಿ ಅಂತ ಕರೆದಿದ್ರು ನಮಗೆ. ಆ್ಯಕ್ಚುಲಿ ನಾವು ಕಳಿಸ್ತಿದ್ವಿ, ಇಲ್ಲ ಅವ್ರು ನಮ್ಮ ಜಾಗಕ್ಕೆ ಬರಬೇಕಿತ್ತು, ಇಲ್ಲ ಕಮರ್ಷಿಯಲ್ ಸ್ಟ್ರೀಟೇ ಬೇಕು, ನಾನು ಹೇಳ್ತೀನಿ ಅಲ್ಲಿ ಬನ್ನಿ ಅಂತ ಹೇಳಿದರು. ಓಕೆ, ಆ ಥರದ್ದೆಲ್ಲ ಸಣ್ಣ ಪುಟ್ಟ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಅದು ಆ್ಯಟಿಟ್ಯೂಡ್ ಅಂತೇನು ಅವಾಗೆಲ್ಲ ಅನಿಸಿಲ್ಲ. ಸೊ ಹೋಗಿ ಕಮರ್ಷಿಯಲ್ ಸ್ಟ್ರೀಟಲ್ಲೆಲ್ಲ ಹಾಕಿಸಿ, ಮತ್ತು ಅವ್ರ ತಾಯಿನೂ ಬಂದಿದ್ದರು. ಅವರು ಸೈಜ್ದು ಚಪ್ಪಲ್ಸ್ಗಳು, ಕಾಸ್ಟ್ಯೂಮ್ಸ್ಗಳು ಎಲ್ಲ ಒಂದಷ್ಟು ಅಲ್ಲೇ ಪರ್ಚೇಸ್ ಮಾಡಿದ್ವಿ. ಕಮರ್ಷಿಯಲೆಲ್ಲ ಬ್ರಾಂಡೆಡೇ ಅವರು ಕೇಳಿದ್ದು, ಕರ್ಕೊಂಡು ಹೋಗಿದ್ದು ಕೂಡ ಓಕೆ. ಅದನ್ನು ನಾವು ಎಲ್ಲ ಬ್ರ್ಯಾಂಡೆಡ್ ಐಟಮ್ ಎಲ್ಲ ತೊಗೊಂಡ್ವಿ. ಸೊ 2 ದಿವಸ ಆದಮೇಲೆ ಅವ್ರು ಶೂಟಿಗೆ ಬರಬೇಕು. ನಾನು ಟೆಂಪಲಲ್ಲೆಲ್ಲ ಮುಹೂರ್ತ ಮುಗಿಸ್ಕೊಂಡು ನೈಟ್ ಶೂಟ್ ಇದೆ, ಕಾರಲ್ಲಿ ಜರ್ನಿ ಶೂಟ್ ಇದೆ. ಸೊ ಅದು ನೋಡ್ತೀನಿ, 2 ಕೈಯಲ್ಲೂ ಮೆಹಂದಿನೇ ಇಲ್ಲ. ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಕರ್ಕೊಂಡೋಗಿ ಅಂಥ ಒಂದು ಒಳ್ಳೆ ಇದರಲ್ಲಿ ಹಾಕ್ಸಿದ್ದೀನಿ, ಮೆಹಂದಿನೇ ಇಲ್ಲ. ಸೊ ನಾನು ಏನಿದೆ ಪವಿತ್ರ ಈ ಥರ ಮಾಡ್ಕೊಂಡಿದ್ದೀರಾ, ಯಾಕೆ? ಇಲ್ಲ ಮೇಡಮ್, ನಾನು ತಕ್ಷಣ ತೆಗೆದುಬಿಟ್ಟಿದ್ದಾರೆ. ಅವಾಗಿಂದನೇ ಅವ್ರಿಗೆ ಏನಂದರೆ ಏನೋ ಬೇರೆ ಏನೋ ಇದೆ, ಬೇಕಾ ಇದೆಲ್ಲ, ನನಗೆ ಇದೆಲ್ಲ ಮಾಡಬೇಕಾ ನಾನು ಅನ್ನೋ ಥರನೇ ಅವ್ರು ಫೀಲ್. ಶಿ ವಾಸ್ ಥಿಂಕಿಂಗ್ ಏನು ಥಿಂಕ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ, ಯಾವಾಗಲೂ ಫೀಲಲ್ಲಿ ಇರ್ತಿದ್ರು. ಬಟ್ ನಾನು ಏನಿಲ್ಲ, ಅವರ ಒಂದು ನಿರ್ಧಾರಕ್ಕೆ ನಾವು ಆ್ಯಕ್ಚುಲಿ ಏನು ಡಿಸೈಡ್ ಮಾಡಿದ್ವಿ ಅಂದರೆ ಬೇಡ ಅಂತಲೇ ಡಿಸೈಡ್ ಮಾಡಿದ್ವಿ. ಯಾಕಂದ್ರೆ ನೈಟ್ ಒಂದು ಶೂಟ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ, ಅಷ್ಟೆಲ್ಲ ದುಡ್ಡು ನಾನು ಖರ್ಚು ಮಾಡಿದ್ದೀನಿ, ನಾನೇ ಪ್ರೊಡ್ಯೂಸರ್ ಅದಕ್ಕೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.